ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಈ ವಿಡಿಯೋದಾಗ ಆಲ್ರೆಡಿ ನೋಡಿರ್ಬೋದು, ಇದೊಂದು 65 ವರ್ಷದ ಅಜ್ಜಿ. ಆಕೆಗೆ ಏನು ಹಿಸ್ಟ್ರಿ ಅಂತಂದ್ರೆ, ಅವರು ನಿನ್ನೆ ಅಥವಾ ಮೊನ್ನೆಯಿಂದ 2 ದಿನದಿಂದ ಸಡನ್ಲಿ ಆಕೆಗೆ ಉಸಿರಾಟಗಳು ತೊಂದರೆ. ಹೆಂಗೆ ತೊಂದರೆ ಅಂದರೆ, ಉಸಿರಾಟ ಆಗಬೇಕಾದ್ರೆ ಒಂಥರ ಸ್ವೈ ಸ್ವೈ ಸೌಂಡ್ ಬರ್ತದೆ. ಸೊ ಆ ಸೌಂಡ್ ಲೈಕ್ ಅಸ್ತಮಾ ಪೇಷಂಟ್ ಒಳಗೆ ವೀಸಿಂಗ್ ಅದು ಬರ್ತದಲ್ಲ, ಹಂಗಲ್ಲ, ಒಂಥರ ಸೌಂಡ್ ಲೈಕ್ ಶಿಳ್ಳಿ ಹೊಡೆದಂಗೆ ಜೋರ್ಸೆ ಸೌಂಡ್ ಬರ್ತಿರ್ತದೆ. ಅದ್ರ ಸಂಬಂಧ ಅವ್ರಿಗೆ ಕರ್ಕೊಂಡು ಬಂದಾರು. ಆ್ಯಂಡ್ ಅವ್ರು ಏನಪ್ಪ ಅಂತಂದ್ರೆ, ಈ ಪೇಷಂಟಿಗೆ ಗಾಳಿ ಆಗೈತಿ, ಅದು ದೇವ್ ಹಿಡ್ದೈತಿ, ಹಂಗಾಗೈತಿ, ಯಾರೋ ಮಾಡ್ಸ್ಯಾರು ಅದು ಇದು ಅಂತೇಳಿ ಎಲ್ಲ ರೀತಿ ಅವ್ರು ಆಲ್ರೆಡಿ ಎಲ್ಲ ಕಡೆ ತಿರುಗಾಡಿ ಎಲ್ಲ ಮಾಡಿ ಇಲ್ಲಿ ಬಂದಿದ್ದಾರೆ. ಸೊ ಇದ್ರಾಗ ನಾವು ಒಂದು ಹೇಳೋದು ಇಷ್ಟ ಅಂದರೆ, ಇದು ಸೋಷಿಯಲ್ ಅವೇರ್ನೆಸ್ ಏನು ಕೊಡತ್ತಂದರೆ, ಯಾವುದೇ ವಾಯ್ಸ್ ಚೇಂಜಸ್ ಆಗಲಿ ಅಥವಾ ಯಾವುದೇ ಮಾತಾಡೋ ಎವ್ರಿಥಿಂಗ್ ಇಸ್ ಅ ಪ್ಯಾಥಾಲಜಿ ಅಂತಂದ್ರೆ ಅದರಿಂದ ಏನರ ಒಂದು ಕಾರಣ ಇರೋದು ಏನೂ ಆಗಕ್ಕೆ ಸಾಧ್ಯ ಇರೋಂಗಿಲ್ಲ. ಸೊ ಅದಕ್ಕೆ ನಾನು ಹೇಳ್ತೀನಿ, ಅಜ್ಜಿ ಹಿಸ್ಟ್ರಿ ಆಮೇಲೆ ಸ್ಲೋ ಆಗಿ ತೊಗೊಂಡ ತಕ್ಷಣ ಆಕೆಗೆ ಒಂದು 15 ಡೇಸಿಂದ ಊಟ ಮಾಡೋಣ ತೊಂದರೆ ಆಗೋದು, ಊಟ ಮಾಡೋಕೆ ತನ್ನ ಟಸ್ಕೆ ಎತ್ತೋದು, ನೀರು ಕುಡಿಯೋಣ ಟಸ್ಕೆ ಎತ್ತೋದು, ಇದೆಲ್ಲ ಸಮಸ್ಯೆ ಆಗತ್ತಿತ್ತು. ಸೊ ನಾನು ಇದ್ರಾಗ ಹೇಳೋದು ಏನಂತಂದರೆ, ಟುಡೇ ಕೇಸ್ ಲೈಕ್ ಯಾವ ಕೇಸ್ಪ ಅಂದರೆ, ಇಟ್ ಈಸ್ ಅ ಕೇಸ್ ಆಫ್ ಓಕಲ್ ಪಾಲ್ಸಿ. ಲೈಕ್ ಧ್ವನಿ ಪೆಟ್ಟಿಗೆ ಅಂತಾರಲ್ಲ, ಓಕಲ್ ಕಾರ್ಡ್ ಪಾಲ್ಸಿ ಅಂತಾರೆ. ಈಗ ಹೆಂಗೆ ನೀವು ಬ್ರೈನಿಗೆ ಸ್ಟ್ರೋಕ್ ಹೊಡಿತು, ಲಕ್ವ ಹೊಡಿತು, ಕೈಕಾಲು ಹೋತು ಅಂತೆಲ್ಲ ಅಂತಿಲ್ಲ, ಹಂಗೆ ಧ್ವನಿ ಪೆಟ್ಟಿಗೆಗೂ ಲಕ್ವ ಹೊಡಿತಿರ್ತದೆ. ಸೊ ಯಾವಾಗ ಧ್ವನಿ ಪೆಟ್ಟಿಗೆಗೆ ಲಕ್ವ ಹೊಡಿತಿಲ್ಲ, ಧ್ವನಿ ಪೆಟ್ಟಿಗೆಗಿಂದ ಅದು ಸೌಂಡ್ ಸರಿಯಾಗಿ ಬರೋಂಗಿಲ್ಲ. ಧ್ವನಿ ಪೆಟ್ಟಿಗೆ ಅಂದರೆ ಏನು, ಲ್ಯಾರಿಂಗ್ಸ್ ಅಂತೀವಿ ನಾವು. ಲ್ಯಾರಿಂಗ್ಸ್ ಅಂತಂದ್ರೆ ಅದಕ್ಕೆ 2 ಫ್ಲ್ಯಾಪ್ಸ್ ಇರ್ತಾವೆ. ಸೊ 2 ಫ್ಲ್ಯಾಪ್ಸ್ ನಾವು ಯೂಶಲಿ ಮಾತಾಡಕತ್ತೀವಿ, ಸೌಂಡ್ ಹೆಂಗೆ ಬರ್ತದೆ ಅಂದರೆ, ಅದು ಪುಪ್ಪಸದಿಂದ ಹಿಂಗೆ ಜೋರ್ನೇ ನಾವು ಉಸಿರು ಗಾಳಿ ಬಂದ ಮೇಲೆ 2 ಫ್ಲ್ಯಾಪ್ಸ್ಗಳು ಹಿಂಗೆ ಮೂಮೆಂಟ್ ಆಗಿ ಆ ವೈಬ್ರೇಷನಿಂದ ಸೌಂಡ್ ಪ್ರೊಡ್ಯೂಸ್ ಆಗ್ತದೆ. ಸೊ ಇವ್ರಿಗೆ ಏನಾಗ್ತೈತಿ, 2 ಫ್ಲ್ಯಾಪ್ಸ್ ಒಳಗೆ ಕೆಲವೊಂದು ಪೇಷಂಟಿಗೆ ಪ್ಯಾರಲೈಸಿಸ್ ಆಗ್ತೈತಿ. ಒಂದು ಫ್ಲ್ಯಾಪ್ ಅಷ್ಟೇ ಮೂಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗೈತಿ. ಸೊ ಯಾವಾಗ ಒಂದು ಫ್ಲ್ಯಾಪ್ ಮೂಮೆಂಟ್ ಆಗತ್ತಲ್ಲ ಅಂದರೆ, ಹಿಂಗೆ ಯಾವಾಗ ಹಿಂಗೆ ಉಸಿರು ತಗೋತಾರೆ ಒಂದಕ್ಕೆ ಅಳಕಿದಂಗೆ ಆಗ್ತಿರ್ತದೆ. ಸೊ ಇದ್ರ ಸಂಬಂಧ ಅವ್ರು ಓಕಲ್ ಪ್ಯಾರಲೈಸಿಸ್ ಅಂತಾರೆ ಈ ಕಂಡೀಷನ್ಗೆ. ಸೊ ಈ ಓಕಲ್ ಪ್ಯಾರಲೈಸಿಸ್ ಲಕ್ಷಣಗಳು ಏನಂತಂದ್ರೆ, ಒಂದು ಏಜ್ ರಿಲೇಟೆಡ್ ಜಾಸ್ತಿ ಆಗ್ತದೆ. ನೋನ್ ಕೇಸ್ ಆಫ್ ಅಂದರೆ ಆಲ್ರೆಡಿ ಅವ್ರಿಗೆ ಶುಗರ್ ಐತಿ, ಹೈಪರ್ಟೆನ್ಷನ್ ಐತಿ, ಆಲ್ರೆಡಿ ಇದ್ರ ಗುಳಿಗೆ ಅದು ತೊಗೊಂತಿರ್ತಾರೆ, ಲಕ್ವಶಕ ಇರ್ತದೆ, ಅಂಥವ್ರೆಲ್ಲರಿಗೂ ಇತ್ತಪ್ಪ ಅಂತಂದ್ರೆ, ಇದು ಒಮ್ಮಿಗ್ಲೆ ಹಿಂಗೆ ಆಯ್ತು ಅಂದ್ರೆ ನಾವು ರೂಲ್ ಔಟ್ ಮಾಡ್ಬೇಕಾಗೈತಿ. ಸೊ ಇದ್ರದ್ದು ಒಂದೇ ಡಯಾಗ್ನೋಸ್ ಜಲ್ದಿ ಆಗಂಗಿಲ್ಲ, ಬಿಕಾಸ್ ಸಡನ್ಲಿ ಒಂದು 15 ಡೇಸಿಂದ ಕಂಟಿನ್ಯೂಸ್ ಅವ್ರಿಗೆ ಊಟ ಮಾಡೋಣ ಟಸ್ಕೆ ಎತ್ತಕ್ಕೆ ಸ್ಟಾರ್ಟ್ ಆಗಿರ್ತದೆ. ಪ್ರತಿಯೊಂದು ತುತ್ತಿಗೆ ಟಸ್ಕೆ ಎತ್ತಕ್ಕೆ ಸ್ಟಾರ್ಟ್ ಆಗಿರೋದು. ಊರಾಗೆಲ್ಲ ನೀರು ಕುಡಿ ಟಸ್ಕೆ ಎತ್ತಾಯ್ತು ಹಿಂಗೆಲ್ಲ ನೆಗ್ಲೆಕ್ಟ್ ಆಗಿರ್ತದೆ. ಸೊ ಸಮ್ಟೈಮ್ಸ್ ಏಜ್ ರಿಲೇಟೆಡ್ ಇದ್ರು, ಭಾಳ ವಯಸ್ಸಾದ ಅಜ್ಜ ಇದ್ರಂದ್ರೆ ನೀರು ಕುಡಿಬೇಕಾದ್ರೆ ಅದು ವೋಕಲ್ ಕಾರ್ಡ್ ಮೂಮೆಂಟ್ ಆಗಿ ಅಲ್ಲಿ ಏನು ಹೋಗಿ ಅದಕ್ಕೆ ಎಸ್ಪಿರೇಷನ್ ಅಂತಾರೆ. ಅದು ಎಲ್ಲ ಊಟದ್ದು ನೀರಿನ ಕಂಟೆಂಟ್ ಎಲ್ಲ ಹೋಗಿ ಲಂಗ್ಸ್ ಒಳಗೆ ಸಿಕ್ಕೊಂಡು ಎಸ್ಪಿರೇಷನ್ ಆಗ್ತದೆ. ಸೊ ಯಾವಾಗ ಎಸ್ಪಿರೇಷನ್ ಆಗ್ತದಲ್ಲ, ಪೇಷಂಟ್ ಈವನ್ ಡೆತ್ ಆಗುವಂಥ ಚಾನ್ಸಸ್ನೂ ಇರ್ತದೆ. ಸೊ ಇವತ್ತಿನ ವಿಡಿಯೋ ಮೂಲಕ ಎಲ್ಲರಿಗೂ ಹೇಳೋದು ಏನಪ್ಪ ಅಂದ್ರೆ, ಯಾವುದೇ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್, ಉಸಿರಾಡೋ ತೊಂದರೆ ಇರ್ಬೋದು, ಎಲ್ಲನೂ ಫಸ್ಟ್ ನಾವು ಮೆಡಿಕಲಿ ಡಯಾಗ್ನೋಸ್ ಮಾಡಬೇಕು, ಏನಾಗುತ್ತೆ ಏನಿಲ್ಲ ಅಂತೇಳಿ. ಸೊ ಇದು ವೋಕಲ್ ಕಾರ್ಡ್ ಪ್ಯಾರಲೈಸಿಸ್ ಅಂತಾರೆ ಇದಕ್ಕೆ. ಸೊ ಇದಕ್ಕಂದ್ರೆ ಧ್ವನಿ ಪೆಟ್ಟಿಗೆ ಒಂದು ಲಕ್ವಶಕ ಅಂತ ನೀವು ಕರಿಬೋದು. ಸೊ ಹೀಗಾಗಿ ಇದನ್ನೆಲ್ಲನೂ ಯಾವುದೋ ಏಜ್ ರಿಲೇಟೆಡ್ ಇದ್ರಂದ್ರೆ ಫಸ್ಟ್ ರೂಲ್ ಔಟ್ ಮಾಡಬೇಕು. ಸೊ ನೀವು ಅದರಿಂದ ಬಿಟ್ಟು ದೇವ್ರು ಯಾರೋ ಮಾಡಿಸಿದಾರೋ ಏನೋ ಆಗೈತಿ ಹಿಂಗೆಲ್ಲ ಸಮಸ್ಯೆ ಆದರೆ ಇದು ಟೋಟಲಿ ರಾಂಗ್ ಆಗ್ತದೆ.